ವಸ್ತುಗಳ ಅಮಲಿಗೆ ಗುರಿಯಾಗದೆ ಆರೋಗ್ಯಕರ ಮಾದಕ ವಸ್ತು ಮುಕ್ತ ಜೀವನ ಆಯ್ಕೆ ಮಾಡಿಕೊಳ್ಳಿ. ಹನುಮಂತಪ್ಪ ಎಂ, ಶಿರೇಹಳ್ಳಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಆಟೋ ಚಾಲಕರ ಸಾಮಾನ್ಯ ಸಭೆಯಲ್ಲಿ ಮಾದಕ ವಸ್ತು ಹಾಗೂ ಅನುಮಾನ ವ್ಯಕ್ತಿಗಳು ಕಂಡುಬಂದಲ್ಲಿ ಆಟೋ ಚಾಲಕರು ಠಾಣೆಗೆ ಮಾಹಿತಿ ನೀಡಿ ಎಂದು ಪೊಲೀಸ್ ತಳುಕು ವೃತ್ತ ನಿರೀಕ್ಷಕ ಹನುಮಂತಪ್ಪ ಎಂ, ಶಿರೇಹಳ್ಳಿ ಹೇಳಿದರು. ನಂತರ ಮಾತನಾಡಿದ ಅವರು, ನಾಯಕನಹಟ್ಟಿ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಪುಣ್ಯಕ್ಷೇತ್ರವಾಗಿರುವುದರಿಂದ ದಿನ ಬೆಳಗಾದರೆ ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆಯಲು ಪಟ್ಟಣಕ್ಕೆ ಭೇಟಿ ನೀಡುತ್ತಾರೆ. ರಾತ್ರಿ ಹಗಲು ಎನ್ನದೆ ಆಟೋ ಚಾಲಕರು ಪಟ್ಟಣದಲ್ಲಿ ಸಂಚರಿಸುತ್ತೀರಾ. ಅನುಮಾನಾಸ್ಪದ ವ್ಯಕ್ತಿಗಳು ಮಾದಕ ವಸ್ತು ಮಾರಾಟ, ಸೇವನೆ ಮಾಡುವುದು ಕಂಡುಬಂದರೆ ಇಲಾಖೆ ಗಮನಕ್ಕೆ ತಂದು ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಿ ಎಂದು ಹೇಳಿದರು. ಮಾದಕ ವಸ್ತುಗಳನ್ನು ಮಾರಾಟ ಮಾಡುವುದು ಮತ್ತು ಉಪಯೋಗಿಸುವುದು ಅಪರಾಧ. ಪಟ್ಟಣ ಸೇರಿದಂತೆ ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಯಾರಾದರೂ ಮಾದಕ ವಸ್ತು ಮಾರಾಟ ಮತ್ತು ಉಪಯೋಗಿಸುವುದು ಕಂಡುಬಂದರೆ ಇಲಾಖೆ ಗಮನಕ್ಕೆ ತರಬೇಕು. ಏಕೆಂದರೆ ಇದರ ಪರಿಣಾಮ ಎಷ್ಟು ಇದೆ ಎಂದರೆ, ಗಾಂಜಾ ಸೇವಿಸಿದ ವ್ಯಕ್ತಿ ತಾನು ಏನು ಮಾಡುತ್ತೇನೆ ಎಂಬುದೇ ಅರಿವು ಆಗುವುದಿಲ್ಲ. ಕಳೆದ 2 ತಿಂಗಳಿಂದ ಚಿತ್ರದುರ್ಗ ನಗರದಲ್ಲಿ ಗಾಂಜಾ ಸೇದಿ ಒಬ್ಬ ವ್ಯಕ್ತಿಯನ್ನು ಕೊಂದು ಹಾಕಲಾಗಿದೆ. ಗಾಂಜಾ ಉಪಯೋಗಿಸುವ ವ್ಯಕ್ತಿ ಏನು ಮಾಡುತ್ತಾರೆ ಎಂಬುದು ಗೊತ್ತಾಗುವುದಿಲ್ಲ. ಅಷ್ಟು ಪರಿಣಾಮಕಾರಿಯಾಗಿರುತ್ತದೆ. ಮಕ್ಕಳು ಮಾದಕ ವಸ್ತುಗಳ ವ್ಯಸನಿಗಳಾಗುತ್ತಾರೆ. ಆದ್ದರಿಂದ ಪ್ರಜ್ಞಾವಂತ ಪ್ರಜೆಗಳಾದ ನೀವುಗಳು ಮಾಹಿತಿ ದೊರೆತರೆ ಇಲಾಖೆ ಗಮನಕ್ಕೆ ತನ್ನಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಮತ್ತು ಆಟೋ ಚಾಲಕರು ಹಾಜರಿದ್ದರು. ವರದಿ ಹರೀಶ್, ನಾಯಕನಹಟ್ಟಿ. ಯಾವುದೇ ರೀತಿಯಾದಂಥ ಡ್ರಗ್ಸ್ ಆಗಿರ್ಬೋದು, ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿ ಇಂಥವುಗಳ ಬಗ್ಗೆ ಇಲ್ಲಿ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ ಇರೋದ್ರಿಂದ ಬಹಳಷ್ಟು ಹೊರಗಿನಿಂದ ಜನಗಳು ಬರ್ತಾ ಇರ್ತಾರೆ. ಹೌದಾ, ಅವ್ರೇನಾದರೂ ಬಂದ್ರೆ, ಅವ್ರಿಗೇನಾದರೂ ತೊಂದರೆ ಆದರೆ, ಮತ್ತೊಂದು ಏನಾದರೂ ಈ ರೀತಿ ಚೈನು ಪಿಟ್ ಪಾಕೆಟ್ ಮಾಡೋದು ಇಂಥವೇನಾದರೂ ಗೊತ್ತಾದರೆ ತರ್ಬೋದು. ಅದಕ್ಕೆ ನಿಮಗೆಲ್ಲರಿಗೂ ವಾಟ್ಸಪ್ ಗ್ರೂಪ್ ಮಾಡಿ ಈ ಮಾಹಿತಿಯನ್ನು ನೀವೆಲ್ಲರೂ ನಮಗೆ ಕೂಡಲೇ ಹಾಕಲಿ ಅಂತ. ಕೆಲವೊಬ್ಬರು ಫೋನ್ ಮಾಡೋಕ್ಕೆ ಹೆದರ್ತಾರೆ, ನನ್ನ ಹಂಗೆ ಕೇಳ್ತಾರೆ. ಧೈರ್ಯವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ, ಆದರೆ ನೀವು ಅದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪು ನಿಮ್ದು ಇರಬಾರ್ದು. ಹೌದಾ, ನಮಗೆ ಗೊತ್ತಿದೆ. ಆದ್ದರಿಂದ ಆಟೋ ಚಾಲಕ ಬಿಟ್ಟು ಅಮೌಂಟ್ ಬಿಟ್ಟೋಗಿರ್ತಕ್ಕಂಥವು, ಫೋನ್ ಬಿಟ್ಟೋಗಿರ್ತಕ್ಕಂಥ, ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥ ಆಟೋ ಚಾಲಕ ಭಾಳ ಜನ ಆಗುತ್ತೆ. ಅರೆ ಒಬ್ಬರಿಬ್ಬರು ಯಾರೋ ತಪ್ಪು ಮಾಡ, ಹೌದಾ, ಅದಕ್ಕೆ ಯಾರೋ ಆ ರೀತಿ ಮಾಡಿರೋದು. ಗೊತ್ತಾಯ್ತಲ್ಲ? ನೀವೇನಾದರೂ ಹೇಳೋದಿದೆಯಾ? ಇವುಗಳನ್ನ ಹಾಕ್ಬೇಕಾದಾಗ ಒಂದು ಅವ್ರಿಗೆ ಹೇಳಬೇಕು, ನೀವು ಒಂದು 4 ಆಟೋ 5 ಆಟೋನ ತಂದು ಸ್ಟ್ಯಾಂಡಿಗೆ ಹಾಕಿ ಹೋಗ. ನೀವು 80 ಆಟೋ ತಂದು ಒಗ್ಗಟ್ಟಿರ್ಬೇಕು ಅಂತಂದರೆ ನಿಮ್ಮಲ್ಲೇ ಈಗ ಅವ್ರು ಹೋದ್ರು, ಅವನಿಲ್ಲ ಅಂದ್ಬಿಟ್ಟು ಮತ್ತೊಬ್ಬನು ಬಾಡಿಗೆ ತಗೊಂಡು ಹೋಗೋದಲ್ಲ. ಬಾರಪ್ಪ, ನಿನ್ನ ಬಾಡಿಗೆ ಬಂದತಿ, ನೀನು ಹೋಗು ಅಂತ ಹೇಳಿ ಹಚ್ಕೊಡ್ಸಿ ಕಳಿಸ್ಬೇಕು. ಅಷ್ಟೊಂದು ಪ್ರಾಮಾಣಿಕತೆ ನಿಮ್ಮಲ್ಲಿ ಇರ್ಬೇಕು. ನೆಕ್ಸ್ಟ್ ಮಂಡೇ ವಿಸಿಟ್ ಮಾಡಿ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇನ್ಸೂರೆನ್ಸ್ DL 2 ಇದ್ರೆ ಮಾತ್ರ ಇನ್ಸೂರೆನ್ಸ್ ಕ್ಲೇಮ್ ಆಗ್ತದೆ. ಇದರಲ್ಲಿ ಒಂದಿಲ್ಲ ಅಂದ್ರೆ ಇನ್ಸೂರೆನ್ಸ್ ಕ್ಲೇಮ್ ಆಗೋದು. ಆಮೇಲೆ ಪ್ಯಾಸೆಂಜರ್ ಆಗ್ತಾರೆ, ಮಿನಿಮಮ್ ಪ್ಯಾಸೆಂಜರ್ ಏನು ಗೈಡ್ಲೈನ್ಸ್ ಇದೆ. ಸ್ಕೂಲ್ ಮಕ್ಕಳ ವಿಷಯದಲ್ಲಿ ಮಾತ್ರ ನೆಗ್ಲೆಕ್ಟ್ ಮಾಡಬೇಡ್ರಿ. ಸುಮ್ಮನೆ ಹೆಂಗ್ ಬೇಕಂದ್ರೆ ಏರ್ಕೊಂಡು ಕುರಿ ಥರ ಒಳಗಡೆ ಮುಗಿಸ್ಕೊಂಡು ಹೆಂಗ್ ಬೇಕು ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಥರ ಏನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ದು ಕಂಡು ಬಂದರೆ ನಾನು ಮುಲಾಜಿದ್ದು ಫೈನ್ ಹಾಕ್ತೀನಿ. ಏನು ಫೈನ್ ಕಂಡಿಲ್ಲ ಅಂದರೆ ಕೋರ್ಟಿಗೆ ಕಳಿಸ್ತೀನಿ. ಎಸ್ಪೆಷಲಿ ಯಾವುದೇ ವಿಚಾರ ಇದ್ದರೆ, ಮಾಹಿತಿ ಇದ್ದರೆ ನಮ್ಗೆ ಇಮ್ಮಿಡಿಯೇಟ್ ಆಗಿ ಹೇಳ್ರಿ. ಎಲ್ಲಾರ ಆಕ್ಸಿಡೆಂಟ್ ಆಯಿತು, ಏನಾದ್ರು ನೀವು ಹಂಗೆ ಹೊಡ್ಕೊಂಡು ಹೋಗೋದು. ಆಟೋ ಡ್ರೈವರ್ಸ್ಗೆ ನಿಮ್ದೊಂದು ಗ್ರೂಪ್ ನಮ್ಮ ಗಮನಕ್ಕೆ ತರ್ಬೇಕು. ಯಾಕಂದ್ರೆ ಇದ್ರ ಎಫೆಕ್ಟ್ ಎಷ್ಟೈತಿ ಅಂತಂದ್ರೆ, ಗಾಂಜಾ ಕುಡಿದ ವ್ಯಕ್ತಿಗೆ ತಾನೇನು ಮಾಡ್ತೀನಿ ಅನ್ನೋದು ಗೊತ್ತಾಗಲ್ಲ. ಈಗ ಕಳೆದ ಸ್ವಲ್ಪ 1-2 ತಿಂಗಳ ಮುಂಚೆ ಗಾಂಜಾ ಹೊಡೆದ್ಬಿಟ್ಟು ಚಿತ್ರದುರ್ಗದಲ್ಲಿ ಅವನಿಗೆ ಹೊಡೆದು ಸಾಯಿಸಿದ್ದಾರೆ. ಏನು ಮಾಡಿದ್ರು ಅಂತಾನೆ, ಏನು ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ. ಗಾಂಜಾ ಅಷ್ಟೊಂದು ಎಫೆಕ್ಟ್ ಆಗಿರುತ್ತೆ. ಆಮೇಲೆ ಬೇರೆ ಬೇರೆ ಮಕ್ಕಳ ಕೈ ಸಿಕ್ಕರೆ ಇದಕ್ಕೆಲ್ಲ ಅಡಿಕ್ಟ್ ಆಗಿಬಿಡ್ತಾರೆ. ಆದ್ದರಿಂದ ಇದ್ರ ಬಗ್ಗೆ ಏನಾದರೂ ಇದ್ದರೆ, ಸ್ವಲ್ಪ ಮಾಹಿತಿ ಇದ್ದರೆ ನಮಗೆ ತಿಳಿಸ್ಬೇಕು.